ಇವ್ರನ್ನ ನಾವು ದೈವಾಂಶ ಸಂಭೂತ ರಾಜರ್ಷಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಅಂತ ಕರಿತೀವಿ. ದೈವಾಂಶ ಸಂಭೂತ ಅಂತ ಕರೆದವರು ನಾವಲ್ಲ, ರಮಣ ಮಹರ್ಷಿಗಳು. ತಿರುವಣ್ಣಾಮಲೈನಲ್ಲಿ ಇದ್ದಂಥ ರಮಣಾಶ್ರಮದಲ್ಲಿ ಇರುವಂಥ ರಮಣ ಮಹರ್ಷಿಗಳು 1940ರಲ್ಲಿ ಎರಡನೇ ಮಹಾಯುದ್ಧದ ಕಾಲದಲ್ಲಿ ಮಹಾರಾಜರು ತಿರುವಣ್ಣಾಮಲೆಗೆ ಹೋಗಿ ರಮಣ ಆಶ್ರಮಕ್ಕೆ ಹೋಗ್ತಾರೆ. ರಮಣರನ್ನು ನೀವು ನೋಡಿದಿರಿ, ಒಂದು ಕೌಪಿನ ಹಾಕೊಂಡು ಒಂದು ಬಂಡೆ ಮೇಲೆ ಕೂತಿರ್ತಾರೆ, ಶಿಷ್ಯರೆಲ್ಲ ಅಲ್ಲಲ್ಲದ ಬಂಡೆ ಮೇಲೆ. ಅದು ಯಾವುದೋ ಮೀಟಿಂಗ್ ಹಾಲು, ಪ್ರೇಯರ್ ಹಾಲು ಅವೆಲ್ಲ ಕಾನ್ಸೆಪ್ಟ್ ಇಲ್ಲ ಆಗ. ಸೊ ಇವ್ರಿಗೆ ಮಹಾರಾಜರು ರಮಣರನ್ನು ಹೋಗಿ ಕೇಳ್ತಾರೆ, ಸ್ವಾಮಿ ನನಗೆ ನಿಮ್ಮ 5 ನಿಮಿಷಗಳ ಖಾಸಗಿ ಭೇಟಿ ಬೇಕು. ರಮಣರು ಹೇಳ್ತಾರೆ, ನೋಡಪ್ಪ ನಾನು ಇಲ್ಲಿ ಕೂತಿರೋರು, ನೀವು ಅಲ್ಲಿರೋವಂಥ ಅರುಣಾಚಲೇಶ್ವರ, ನಾವೆಲ್ಲ ದೇವರ ಸಮಾನ, ನಾವೆಲ್ಲ ಅರುಣಾಚಲೇಶ್ವರನ ಒಂದೊಂದು ರೂಪ. ಸೊ ನಮ್ಮಲ್ಲಿ ಯಾವ ಸೀಕ್ರೆಟ್ ಉಂಟು, ನಾವೆಲ್ಲ ಒಂದೇ, ಎಲ್ಲರ ಮುಂದೆನೇ ಹೇಳಿ ನೀವು ಅಂತ. ಇವ್ರು ಹೇಳ್ತಾರೆ, ಇಲ್ಲ ನನಗೆ 5 ನಿಮಿಷ ನಿಮ್ಮದು ಖಾಸಗಿ ಭೇಟಿ ಬೇಕು. ರಮಣರು ಹೇಳ್ತಾರೆ, ನೋಡಪ್ಪ ನಾನು ಪ್ರತಿದಿನ ಸ್ನಾನ ಮಾಡುವಾಗ ಬಚ್ಚಲ ಮನೆಯಲ್ಲ ಫ್ರೀ ಆಗಿರ್ತೀನಿ ಅಷ್ಟೇ, ಅಲ್ಲೋ ಮಾತ್ರ ನಾನು ಖಾಸಗಿ ಆಗಿರ್ತೀನಿ. ಹೊರಗೆ ಬಂದ ತಕ್ಷಣ ಮತ್ತೆ ಜನ ಸುತ್ತಮುತ್ತ ಇರ್ತಾರೆ. ಆಯಿತು ಅಂತ ಇವರು ಹೊರಟೋಗ್ತಾರೆ. ಸಭೆ ಮುಗಿಯುತ್ತೆ. ಮಾರನೇ ಬೆಳಗ್ಗೆ 5 ಗಂಟೆಗೆ ಮಹಾರಾಜರು ಎದ್ದವ್ರು ಸ್ನಾನ ಮಾಡುವಾಗ ಅವರು ಬಾತ್ರೂಮ್ಗೆ ಹೋಗ್ತಾರೆ. ಹೋಗಿ ಅವರ ಪಾದಗಳನ್ನು ಇಟ್ಕೋತಾರೆ. ಆಗ ರಮಣರು ಇವರನ್ನು ಕೂರಿಸಿ ಏನಪ್ಪ ಏನು ಅಂತ ಕೇಳಿದಾಗ ಮಹಾರಾಜರು ಹೇಳ್ತಾರೆ, ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ, ಇದು ನನ್ನ ಮೊದಲನೆಯ ಮತ್ತು ಕೊನೆಯ ಭೇಟಿ. ನಾನು ನಿಮ್ಮಲ್ಲಿ ಅರುಣಾಚಲೇಶ್ವರನಲ್ಲಿ ಕೇಳ್ಕೊಳ್ಳೋದಿಷ್ಟೇ, ಮೈಸೂರು ದೇಶದ ಪ್ರಜೆಗಳು ಸದಾ ಉದ್ಯೋಗಸ್ಥರಾಗಿರಬೇಕು, ದುಡ್ಡಿರೋರಂಥವರಾಗಿರಬೇಕು, ನೆಮ್ಮದಿಯಿಂದಿರಬೇಕು, ಆರೋಗ್ಯದಿಂದಿರಬೇಕು. ಇಷ್ಟನ್ನು ನೀವು ಪ್ರದಾನ ಮಾಡಿ, ನೀವು ದೇವರಲ್ಲಿ ಕೇಳ್ಕೊಳ್ಳಿ, ನೀವು ಆಶೀರ್ವಾದ ಮಾಡಿ. ರಮಣರು ಕೇಳ್ತಾರೆ, ನಿಮಗೇನು ಬೇಡವೇ? ನನಗೇನು ಬೇಡ, ನಮ್ಮ ಪ್ರಜೆಗಳು ಚೆನ್ನಾಗಿದ್ದರೆ ನಾ ಚೆನ್ನಾಗಿದ್ದಂಗೆ ಅಂಥೇಳಿ ಅವ್ರು ಹೊರಟ್ಬಿಡ್ತಾರೆ. ಆಗ ರಮಣರು ಅವ್ರ ಕಾರನ್ನು ತೋರಿಸಿ ಹೇಳ್ತಾರೆ, ಅಲ್ಲಿ ಹೋಗ್ತಾ ಇರತಕ್ಕಂಥವ್ರು ದೈವಾಂಶ ಸಂಭೂತ ಮಹಾರಾಜ. ಯಾಕೆ ಆ ಮಾತು ಹೇಳಿದ್ರಿ ಅಂತ ಶಿಷ್ಯರು ಕೇಳಿದಾಗ ಹೇಳ್ತಾರೆ, ಮಹಾರಾಜರು ಅಲ್ಲಿಂದ ಬೆಂಗಳೂರಿಗೆ ಬಂದು ಕೆಲವೇ ದಿನಗಳಲ್ಲಿ ದೈವಾಧೀನರಾಗಿ ಹೋಗ್ತಾರೆ. ಆಗ ರಮಣರು ಹೇಳ್ತಾರೆ, ನೋಡಿ ಅವರು ಮೊದಲನೆಯ ಮತ್ತು ಕೊನೆಯ ಭೇಟಿ ಅಂತ ಮುಂಚೆನೇ ಹೇಳ್ಬಿಟ್ಟಿದ್ರು ನನಗೆ. ದೈವಾಂಶ ಸಂಭೂತ ಮಹಾರಾಜ.